ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಂದನ ಜಶ್ವಿ ವ್ಲಾಗ್ಸ್. ಈ ವ್ಲಾಗ್ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಜಶ್ವಿ ಹುಷಾರಿರಲಿಲ್ಲ, ಸೊ ಇದರಲ್ಲೇ ಎದ್ದೋಗಿದ್ದೆ. ಹಬ್ಬದ ದಿನ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ನಾನು ನಮ್ಮ ಅತ್ತೆ ಇದ್ದು ಬೇಗ ಎದ್ದು ಸ್ನಾನ ಮುಗಿಸ್ಕೊಂಡು ದೇವ್ರಿಗೆ ಹೂವು ಎಲ್ಲ ಹಾಕಿ ಅಲಂಕಾರ ಮಾಡ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೊಂಡ್ವಿ. ಕಳಶ ಎಲ್ಲ ನೀಟಾಗಿ ಅಂದರೆ ಸೀರೆ ಉಡಿಸಿಟ್ಟಿದ್ದರಿಂದ ರಾತ್ರಿ ಬೆಳಗ್ಗೆ ಎದ್ದು ಕಳಶಕ್ಕೆ ಏನೇನು ಬೇಕೋ ಅದೆಲ್ಲ ಇಟ್ಟು ಮುಖವಾಡ ಎಲ್ಲ ಇಟ್ಟು ಹೂವು ಎಲ್ಲ ನೀಟಾಗಿಟ್ಟು ಅರೇಂಜ್ ಮಾಡಿ ಮತ್ತು 6:30 8:30 ಒಳಗಡೆ ಪೂಜೆ ಮಾಡಬೇಕಾಗಿದ್ದರಿಂದ ಅದರೊಳಗಡೆ ಮಾಡೋಣ ಅಂತ ಅಂದ್ಕೊಂಡು ನಾವೆಲ್ಲ ಫ್ರೆಶ್ ಅಪ್ ಆಗಿದ್ದು ಮಾಡ್ಕೊಂಡ್ವಿ. ನಮ್ಮ ಅತ್ತಿಗೆ ದೀಪ ಹಚ್ಚಿ ಪೂಜೆ ಮಾಡೋಕ್ಕೆ ಶುರು ಮಾಡಿದರು. ನಮಗೆ ಮಕ್ಕಳಿಬ್ಬರು ತೀಟೆಗಳು. ಒಬ್ಬರು ಹೇಳಿದ ಮಾತು ಕೇಳಲ್ಲ. ನನ್ನ ಅಣ್ಣನ ಮಗಳು ನನ್ನ ಮಗಳು ಇಬ್ಬರು ಏನಾದರೂ ಮಾಡೋಕ್ಕೋದ್ರೆ ಅವರಿಬ್ಬರು ಇನ್ನೊಬ್ಳು ಏನಾದರೂ ಹಿಂದೆನೇ ಇರ್ತಿದ್ಲು. ಇವರಿಬ್ಬರು ಮಧ್ಯೆ ನೀಟಾಗಿ ಪೂಜೆ ಕೂಡ ಮಾಡೋಕ್ಕಾಗಲ್ಲ. ಒಬ್ಬರೇ ಬಾಮ್ಮ ಈ ಕಡೆ ಅಂತ ಎತ್ಕೊಂಡು ಆಚೆ ಹೋದರೂ ಇರೋದಿಲ್ಲ ಅಂತಾರೆ. ನಾವು ಅದಕ್ಕೆ ಪೂಜೆ ಮಾಡ್ತಿದ್ರೆ ಇವರು ನಾವು ಮಾಡಬೇಕು ಅಂತೇಳಿ ಒಂದೊಂದು ಊದ್ಕೊಡಿ ತೊಗೊಂಡು ಪೂಜೆ ಮಾಡ್ತಿದ್ದಾರೆ ಇಬ್ಬರೂ. ನನಗೆ ನಮ್ಮ ಹಸ್ಬೆಂಡ್ ಮನೆಯಲ್ಲಿ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡೋ ಹಾಗಿಲ್ವಂತೆ, ಸೊ ಅದಕ್ಕೆ ಅಲ್ಲಿ ಮಾಡೋದಿಲ್ಲ. ಬಟ್ ಇಲ್ಲಿ ನಾನು ಎವ್ರಿ ಇಯರ್ ನಮ್ಮ ಅಮ್ಮ ಮನೆಗೆ ಬರ್ತೀನಿ. ಹೇಳ್ಬೇಕಂದ್ರೆ ಈ ಹಬ್ಬಕ್ಕೆ ನಾವು ಅಮ್ಮ ಮನೆಗೆ ಹೋಗೋದು, ಬೇರೆ ಯಾವ ಹಬ್ಬಕ್ಕೂ ಹೋಗೋಲ್ಲ. ಬಟ್ ಅಂದರೆ ಬರ್ತೀನಿ ಬಟ್ ತುಂಬ ಹೊತ್ತಿರೋದಿಲ್ಲ, ಯಾವಾಗ ರೇರ್ ಬರೋದು. ಬಟ್ ಆದರೆ ಈ ಹಬ್ಬಕ್ಕಾದ್ರೆ ಮೊದಲಿನ ದಿನವೇ ಬಂದು ಎಲ್ಲ ಮಾಡ್ಕೊತೀವಿ, ನಾನು ನಮ್ಮ ಅತ್ತಿಗೆ ಇಬ್ಬರು ಸೇರಿ.
ಪೂಜೆ ಎಲ್ಲ ಮುಗ್ದಿತ್ತು. ಇದು ನಮ್ಮ ಮನೆ ಲಕ್ಷ್ಮಿ. ಹೇಗಿದೆ ಅಂತ ಹೇಳಿ. ನಮ್ಗೆ ಗೊತ್ತಿರೋ ಥರ ನಾವಿಬ್ಬರು ಸೇರಿಕೊಂಡು ಮಾಡಿದ್ದೀವಿ. ಬ್ಯಾಕ್ಡ್ರಾಪ್ ಡೆಕೋರೇಷನ್ ಎಲ್ಲ ನನ್ನ ತಮ್ಮನಿಗೆ ಕ್ರೆಡಿಟ್ ಹೋಗೋದು. ಅವನದೇ ಪ್ಲ್ಯಾನು ಎಲ್ಲನೂ. ಇದು ಈವ್ನಿಂಗ್ ತಾಂಬೂಲಕ್ಕೆಲ್ಲ ಕರೆಯೋದಕ್ಕೆ ಹೋಗೋಕ್ಕೆ ರೆಡಿಯಾಗಿದ್ವಿ. ಜಶ್ವಿನೂ ರೆಡಿ ಆಗಿದ್ದಾಳೆ. ಫೋಟೋಸ್ ತೆಗೆಸ್ಕೊಳ್ಳಿ ಅಂತಂದರೆ ಫೋಟೋಸ್ ತೆಗೆಸ್ಕೊಳ್ದಿರ್ತಿರ್ಲಿಲ್ಲ. ನಮ್ಮ ಪುಣ್ಯಕ್ಕೋ ಏನೋ ಗೊತ್ತಿಲ್ಲ, ಅವತ್ತೇ ನಮ್ಮ ಊರಲ್ಲಿ ಕರೆಂಟ್ ಬೇರೆ ಇರಲಿಲ್ಲ. ಫುಲ್ ಕತ್ಲೆ ಮಳೆ ಬೇರೆ ಬರ್ತಿತ್ತು. ಸೊ ನಾನು, ನಮ್ಮ ಅಣ್ಣನ ಮಗಳು, ನಮ್ಮ ಅತ್ತಿಗೆ ಎಲ್ಲರೂ ರೆಡಿಯಾಗಿ ಫೋಟೋಸ್ ಎಲ್ಲ ಒಂದು ಸ್ವಲ್ಪ ತೊಗೊಂಡ್ವಿ. ಕರೆಂಟ್ ಇಲ್ಲದೆ ಒಂದು ಚಾರ್ಜಿಂಗ್ ಬಲ್ಬ್ಸ್ ಯೂಸ್ ಮಾಡಿಕೊಂಡು ಸ್ವಲ್ಪ ಬೆಳಕಲ್ಲೇ ಕುಂಕುಮ ಕೊಡ್ತಿದ್ವಿ. ಜಶ್ವಿನೇ ಬಂದವರಿಗೆಲ್ಲ ಕುಂಕುಮ ಕೊಡ್ತಿದ್ದಿದ್ದು. ಇದೆಲ್ಲ ಮನೆಗೆ ಬಂದವ್ರು ಕುಂಕುಮ ಕೊಟ್ಟು, ಮತ್ತು ಬೇರೆಯವ್ರನ್ನೂ ನಾವು ಕುಂಕುಮಕ್ಕೆ ಕರೆಯೋಕ್ಕೆ ಹೋಗಿದ್ವಿ. ಅಲ್ಲಿ ಹೋಗಿ ಇಬ್ಬರು ಆಟ ಆಡ್ತಿದ್ದಾರೆ. ಆ್ಯಕ್ಚುಲಿ ಊರಲ್ಲಿ ಎಲ್ಲೂ ಕರೆಂಟೇ ಇರಲಿಲ್ಲ. ಹೋಗಿದ್ದ ಕಡೆ ಎಲ್ಲ ಲಕ್ಷ್ಯ ಮತ್ತು ಜಶ್ವಿ ನಾವಿಬ್ಬರು ಕುಂಕುಮ ಇಟ್ಕೊತಿದ್ವಿ, ನಮಗೂ ಬೇಕು ಅಂತೇಳಿ ಇಟ್ಕೊತಿದ್ರು. ಸೊ ಅದನ್ನು ನೋಡಿ ಜಶ್ವಿಗೆ ಅವರು ಕುಂಕುಮ ಕೊಟ್ಟು ಅವಳಿಗೂ ತಾಂಬೂಲ ಎಲ್ಲ ಕೊಡ್ತಿದ್ರು. ನಾವು ಎಲ್ಲರನ್ನೂ ಕುಂಕುಮ ಕೊಟ್ಟು ನಾವು ಒಂದು ಸ್ವಲ್ಪ ತಾಂಬೂಲ ಎಲ್ಲ ತೊಗೊಂಡು ಬಂದ್ವಿ ಮನೆಗೆ ಬಂದ ಮೇಲೆ ಎಲ್ಲರೂ ಬಂದು ಹೋಗಿ ಆಮೇಲೆ ಕರೆಂಟ್ ಬಂದಿದೆ. ಸೊ ಈ ವ್ಲಾಗ್ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.